ಹಲ್ಲೆಲೂಯಾ. ಯೇಸುವಿನ ಹೆಸರಿಂದ ನಿಮ್ಮ ಎಲ್ರಿಗೂ ನನ್ನ ಕೃತಜ್ಞತೆ ವಂದನೆಯನ್ನು ಸ್ತೋತ್ರವನ್ನು ಸಲ್ಲಿಸ್ತೇನೆ. ನಮ್ಮ ಜೊತೆಯಲ್ಲಿ ಇಲ್ಲಿವರೆಗೂ ನಮ್ಮನ್ನು ಕಾಪಾಡಿಕೊಂಡು ಬಂದಂತ ಆ ಕೃಪೆ, ನಿನ್ನ ದಯೆ ನಮ್ಮ ಮೇಲೆ ಇಟ್ಟು ನಾವು ನಡೆಸಿಕೊಂಡು ಬಂದಿದ್ದಕ್ಕೆ ನಾನು ಕೋಟಿ ಕೋಟಿ ವಂದನೆ ಸಲ್ಲಿಸುತ್ತೇನೆ. ದೇವರ ಮಕ್ಕಳೇ, ನಿಜವಾಗ್ಲೂ ಈ ದಿನ ಒಂದು ವಿಶೇಷವಾದಂತ ದಿನ. ದೇವರು ನಮ್ಮನ್ನು ಕಾಪಾಡಿ, ನಮ್ಮನ್ನು ರಕ್ಷಿಸಿ, ನಮ್ಮನ್ನು ನಡೆಸಿ, ನಮ್ಮ ಮೇಲೆ ವಾಗ್ದಾನ ಇಟ್ಟಂತ ದೇವರು ಇಲ್ಲಿವರೆಗೂ ಮಾರ್ಪಡದೆ ನಮ್ಮ ಮೇಲೆ ಪ್ರೀತಿ ತೋರಿಸಿ, ಅವ್ರ ದಯೆ ನಮ್ಮ ಮೇಲೆ ಇಟ್ಟು, ಏನೇ ತಪ್ಪು ಕಾರ್ಯಗಳು ಇದ್ರು ದೇವರು ತನ್ನ ಮಕ್ಕಳನ್ನು ಕ್ಷಮಿಸಿ, ಅವರ ಪ್ರಾರ್ಥನೆಗಳು ದೇವರು ಕೇಳಿ, ನಿಜವಾಗ್ಲೂ ನಾವು ಮಾಡಂತ ಒಂದೊಂದು ಪ್ರಾರ್ಥನೆ ದೇವರ ಸನ್ನಿಧಾನಕ್ಕೆ ಹೋಗಿದೆ. ಎಷ್ಟೋ ಕೋಟಿ ಗಟ್ಟಲೆ ಜನಗಳು ದೇವರ ಸನ್ನಿಧಾನದಲ್ಲಿ ಕಾಯ್ದಿದ್ದು ಪ್ರಾರ್ಥಿಸುತ್ತಿದ್ದಾರೆ. ಆ ಪ್ರಾರ್ಥನೆಗೆಲ್ಲ ದೇವರು ಉತ್ತರ ಕೊಟ್ಟಿದ್ದಾರೆ. ಭಯಂಕರವಾದಂತ ಈ ರೋಗ ಮಧ್ಯದಲ್ಲಿ ಭಯಂಕರ ಜನಗಳು ಸಾಯಬೇಕಾಗಿತ್ತು. ಆದ್ರೆ ದೇವರು ತನ್ನ ಮಕ್ಕಳ ಪ್ರಾರ್ಥನೆಯನ್ನು ಕೇಳಿ ಎಲ್ಲರನ್ನು ದೇವರು ಕಾಪಾಡಿದ್ದಾರೆ. ಆದ್ರಿಂದ ದೇವರ ಮಕ್ಕಳೇ, ಭಯ ಪಡಬೇಡಿರಿ, ಯೋಚಿಸಬೇಡಿ, ಚಿಂತಿಸಬೇಡಿ. ದೇವರು ನಮ್ಮ ಜೊತೆಯಲ್ಲಿ ಸದಾ ಕಾಲ ಇರ್ತಾರೆ. ಯಾವುದಕ್ಕೂ ಹಿಂದಿಟ್ಟು ಹೋಗ್ಬೇಡಿ. ಕರ್ತರಿಗೆ ಮಹಿಮೆ ಉಂಟಾಗಲಿ. ಈಗ ನಾವು ದೇವರ ವಾಕ್ಯಕ್ಕೆ ನಾವು ಹೋಗೋಣ. ಒಂದು 10-15 ನಿಮಿಷ ದೇವರ ಸನ್ನಿಧಾನದಲ್ಲಿ. ಯಾಕೆಂದ್ರೆ ಈ ಲೋಕದಲ್ಲಿ ನಾವು ಜೀವಿಸೋದು ನಮ್ಮ ಶಕ್ತಿ ಬಲ ಇಲ್ಲ. ನಮ್ಮ ಶಕ್ತಿ ಬಲ ಎಲ್ಲ ಝೀರೋ. ಅದರಿಂದ ನಾವು ಬದುಕಕ್ಕಾಗಲ್ಲ, ಜೀವಿಸಕ್ಕಾಗಲ್ಲ. ಈ ಪ್ರಪಂಚದಲ್ಲಿ ದೇವರ ಮಕ್ಕಳಾಗಿ ನಾವು ಇರಬೇಕಂದ್ರೆ ನಮ್ಮಲ್ಲಿ ದೇವರು ಒಂದು ಆಶೀರ್ವಾದಂತ ಒಂದು ಕಾರ್ಯವನ್ನು ಹೇಳ್ತಾರೆ. ಕೇಳಿ, ಓದಿ ನೋಡಿರಿ. 2 ಕೊರಿಂಥ 12:9 ಓದಿ ನೋಡಿರಿ. ದೇವರು ತನ್ನ ಮಗನಿಗೆ ಏನ್ ಹೇಳ್ತಾರೆ? ಇದು ಅಪೊಸ್ತಲನ ಪೌಲ್ ಹೇಳಿದ್ ಮಾತ್ರ ಅಲ್ಲ, ದೇವರು ನಿಮ್ಮವರೆಗೂ ಇದೇ ಮಾತು ಹೇಳ್ತಿದೆ, ನನ್ನನ್ನು ನೋಡಿ ಇದೇ ಮಾತು ಹೇಳ್ತಾರೆ. ಓದಿ. ನನ್ನ ಕೃಪೆಯೇ ನಿನಗೆ ಸಾಕು. ನನ್ನ ಕೃಪೆಯೇ ನಿನಗೆ ಸಾಕು. ಬಲಹೀನತೆಯಲ್ಲಿಯೇ ನಿನ್ನ ಬಲಹೀನತೆಯಲ್ಲಿ ಬಲವು ಪೂರ್ಣ ಸಾಧಕವಾಗುತ್ತದೆ. ನಿನ್ನ ದೇವರ ಬಲ ಪೂರ್ಣ ಪಡಿಸುತ್ತದೆ. ನಿನ್ನ ಬಲವೀನದಲ್ಲಿ ದೇವರ ಬಲ ಪೂರ್ಣಪಡಿಸುತ್ತೆ. ಮನುಷ್ಯ ಆದಂತ ನಾವು ಬಲವೀನಗಳು ಬರ್ತಾನೆ ಇರ್ತದೆ, ಬಲವೀನಗಳು ನಾವು ಸನ್ಸ್ತಾನೇ ಇರ್ತೀವಿ. ಆದ್ರೆ ಪೂರ್ಣವಾದಂತ ಬಲವಾದಂತ ಯೇಸು ನಮ್ಮ ಜೊತೆ ಇರ್ತಾರೆ. ಅದಕ್ಕೆ ದೇವರು ತನ್ನ ಭಕ್ತನಿಗೆ ಹೇಳ್ತಾರೆ, ನನ್ನ ಕೃಪೆ ನಿನಗೆ ಸಾಕು. ಏನಕ್ಕೆ ಈ ಮಾತು ದೇವರು ಹೇಳಿದ್ರು? ಅಪೊಸ್ತಲನ ಪೌಲು ದೇವರು ಅವನ ಸಂಧಿಸಿ ಡಮಸ್ಕಸ್ ಪಟ್ಟಣದಲ್ಲಿ ಅವನ ಸೇವೆಗೆ ಕರೆದು ತನ್ನ ಸೇವೆ ಮಾಡುತ್ತಾ ಇರೋ ಸಮಯದಲ್ಲಿ ಎಷ್ಟೋ ಸೇವೆಗಳು ತನ್ನ ದೇವರಿಗಾಗಿ ಮಾಡದ. 9,68,00,000 ಆಗಿನ ಕಾಲದಲ್ಲಿ ಆ ಆಸ್ತಿಯ ಹಣವನ್ನು ಪೂರ್ಣವಾಗಿ ಕಸವಾಗಿ ಎಣಿಸಿ ತಳ್ಳಿ ಯೇಸು ಹಿಂದೆ ಬಂದವನು. ದೊಡ್ಡ ಓದಿರಂತ ಓದ್ಬಾರವನ್ನೆಲ್ಲ ಸರ್ಟಿಫಿಕೇಟ್ನೆಲ್ಲ ಎತ್ತಿ ಬಿಸಾಕಿ ಒಂದು ಅಧಿಕಾರದಲ್ಲಿ ಇದ್ದಂತ ಒಬ್ಬ ಮನುಷ್ಯ, ದೊಡ್ಡ ಒಂದು ಸ್ಥಾನದಲ್ಲಿ ಇದ್ದಂತ ಮನುಷ್ಯ, ಅದನ್ನೆಲ್ಲ ಬಿಸಾಕಿ ದೇವರನ್ನ ಹಿಂಬಾಲಿಸಿ ಸೇವೆ ಮಾಡುತ್ತಾ ಇದ್ದ ಒಬ್ಬ ಭಕ್ತ. ಆಗಿನ ಕಾಲದಲ್ಲಿ ಸುಮಾರು ಅವನು ಸೇವೆ ಯಾವ ಊರಿಗೆ ಹೋಗಿ ಸೇವೆ ಮಾಡಿದ್ರೋ ಆ ಸ್ಥಳಗಳೆಲ್ಲ ಅವರು ಒಂದು ಸಭೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಸುಮಾರು ಆಗಿನ ಕಾಲದಲ್ಲಿ ಒಂದು 15-16 ಸಭೆಗಳು ಅವರು ಸ್ಥಾಪನೆ ಮಾಡಿದ್ದಾರೆ. ನಡೆದು 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 ದೇವರ ಸೇವೆಯನ್ನು ಮಾಡ್ತಿದ್ದಾರೆ. ಎಷ್ಟೇ ಕಷ್ಟದಲ್ಲಿ, ನಷ್ಟದಲ್ಲಿ, ದುಃಖದಲ್ಲಿ, ಕಣ್ಣೀರಲ್ಲಿ, ಮಧ್ಯ ಸಮುದ್ರದಲ್ಲಿ ಸಿಕ್ಕಿಕೊಂಡು, ಸರೆ ಸಾಲಿಯಲ್ಲಿ ಸಿಕ್ಕಿಕೊಂಡು, ಎಷ್ಟೋ ಚಾವಟಿ ಏಟು ತಿಂದುಕೊಂಡು, ಇಂಥ ಅವಮಾನಗಳು ಪಟ್ಟು, ಅವನು ಅಧಿಕಾರದಲ್ಲಿ ಇದ್ದವನು, ದೇಶವನ್ನು ನಡೆಸ್ತಿದ್ದವನು, ಜನವನ್ನು ನಡೆಸ್ತಿದ್ದವನು, ಅವನು ಹಾಕಂತ ಅವನ ಕಾನೂನು ಅದೇನೆ ಪಾಲಿಸಬೇಕಾಗಿತ್ತು. ಅಂತ ಒಂದು ಸ್ಥಾನದಲ್ಲಿದ್ದ ಮನುಷ್ಯ ಭಕ್ತ ಅವನು ಎಲ್ಲವನ್ನೂ ಬಿಟ್ಟು ಯೇಸುನ ಹಿಂಬಾಲಿಸುವಾಗ ಇಂಥ ಒಂದು ಚಿತ್ರ ಹಿಂಸೆ ಪಟ್ಟ. ಆದ್ರೆ ಅವನಲ್ಲಿ ಒಂದು ನೋವಿತ್ತು. ಆ 8ನೇ ವಾಕ್ಯದಲ್ಲಿ ಓದುವಾಗ ಆ ಸ್ಥಳದಲ್ಲಿ
7ನೇ ವಾಕ್ಯದಲ್ಲಿ ನೋಡುವಾಗ ಅದ್ರಲ್ಲಿ ಏನ್ ಹೇಳ್ತದೆ, ದೇವರು ನನಗೆ ಒಂದು ಮುಳ್ಳನ್ನು ಕೊಟ್ಟಿದ್ರು, ಆ ಮುಳ್ಳು ನನ್ನ ಚುಚ್ಚುತ್ತಾನೇ ಇತ್ತು. ಆಗಾಗ ಒಬ್ಬ ಸೈತಾನ ನೇಮಿಸ್ಬಿಟ್ಟಿದ್ರು ಅವನ ಹಿಂದ್ಗಡೆ. ನೋಡಿ, ಅಂತ ಒಬ್ಬ ದೊಡ್ಡ ಭಕ್ತ, ದೇವ್ರ ಸಭೆಯನ್ನು ಸ್ಥಾಪಿಸೋನು, ಅಭಿಷೇಕ ಹೊಂದಿರೋನು, 9 ವರ ಹೊಂದಿಕೊಂಡಿರೋರು, ಆಕಾಶ ಪರಲೋಕಕ್ಕೂ ಭೂಲೋಕಕ್ಕೂ ಹೋಗು ಬರ್ತಿದ್ದರು, ಅನೇಕ ದರ್ಶನಗಳು, ದೇವರ ದರ್ಶನಗಳು ಕಾಣುತ್ತಿದ್ದರು. ಅಂತ ಒಬ್ಬ ಭಕ್ತ ಅವ್ರು ಹೇಳ್ತಾರೆ, ಒಬ್ಬ ಸೈತಾನನಿಟ್ಟು ಆಗಾಗ ಒಂದು ಮುಳ್ಳು ನನಗೆ ಕೊಡ್ತಿದ್ರು, ಆಗಾಗ ನನಗೆ ಚುಚ್ಚಂತ ಒಂದು ಮುಳ್ಳು ಕೊಡ್ತಿದ್ರು. ಅದಕ್ಕೆ ಅವನು ದಿವಸಕ್ಕೆ 3 ದಿನ ಪ್ರಾರ್ಥಿಸಿದ್ರಂತೆ. ಎಷ್ಟು ದಿನ, ಎಷ್ಟೊತ್ತು? ಒಂದು ದಿನದಲ್ಲಿ 3 ಹೊತ್ತು ಪ್ರಾರ್ಥನೆ ಮಾಡ್ತಿದ್ದಾರೆ, 3 ಸತಿ ಪ್ರಾರ್ಥನೆ ಮಾಡ್ತಿದ್ದಾರೆ. 8ನೇ ಅಧ್ಯಾಯದಲ್ಲಿ 3 ಸಮಯ ಪ್ರಾರ್ಥನೆ ಮಾಡುವಾಗೆಲ್ಲ ಏನಂತ ಪ್ರಾರ್ಥನೆ ಮಾಡಿರ್ಬೋದು? ಸ್ವಾಮಿ, ನಾನು ಎಷ್ಟು ಸೇವೆ ಮಾಡ್ತಿದ್ದೀನಿ, ಎಷ್ಟು ಕೆಲಸ ನಿನ್ನ ಸೇವೆ ಮಾಡ್ತಾ ಇದ್ದೀನಿ, ನನಗೆ ಯಾವುದೋ ಇದು ಮುಳ್ಳು ಚುಚ್ಚುತ್ತಾನೇ ಇದೆ, ನನಗೆ ತುಂಬಾ ಚಿತ್ರಹಿಂಸೆ ಕೊಡ್ತಿದೆ, ಇದರಿಂದ ನಾನು ಸರಿಯಾಗಿ ಇನ್ನೂ ಅನೇಕ ಸಭೆಗಳು ಕಟ್ಟಕ್ಕಾಗ್ಲಿಲ್ಲ, ಇನ್ನು ಅನೇಕ ಸ್ಥಳಕ್ಕೆ ನಾನು ನಡೆದು ಹೋಗಕ್ಕಾಗ್ತಿಲ್ಲ, ಇದೊಂದು ನನಗೆ ತುಂಬಾ ಹಿಂಸೆ ಕೊಡ್ತಿದೆ, ಇದೊಂದು ಸರಿ ನನಗೆ ಸರಿ ಮಾಡಿದ್ರೆ, ಇದೊಂದು ನನಗೆ ಬಿಟ್ಟೋದ್ರೆ, ಈ ನೋವು ಒಂದು ಬಿಟ್ಟೋದ್ರೆ ನಾನು ಇನ್ನೂ ಹೆಚ್ಚು ನಿನ್ನ ಸೇವೆ ಮಾಡಕ್ಕೆ, ಇನ್ನೂ ಹೆಚ್ಚು ನಿನ್ನ ಸಭೆ ಕಟ್ಟಕ್ಕೆ, ಇನ್ನೂ ಅನೇಕ ಸಭೆಗಳು ಹೋಗಕ್ಕೆ, ಇನ್ನೂ ಅನೇಕ ಜನರನ್ನು ಸಂಸಕ್ಕೆ ನಾನು ಸಿದ್ಧವಾಗಿ ನಿಂತು ಕೆಲಸ ಮಾಡ್ತೀನಿ. ದಯವಿಟ್ಟು ಆ ಮುಳ್ಳನ್ನು ಎತ್ತಾಕು ಸ್ವಾಮಿ, ಆ ನೋವನ್ನು, ನನ್ನ ಶರೀರದಂತ ನೋವನ್ನು ಎತ್ತಾಕು ಸ್ವಾಮಿ, ಆಗಾಗ ನನಗೆ ತುಂಬಾ ತೊಂದರೆ ಕೊಡ್ತಿದ್ದೆ ಅಂತ ದೇವರ ಹತ್ರ ಒಂದು ದಿವಸಕ್ಕೆ 3 ಸತಿ ಬೇಡುತ್ತಿದ್ದ. 8ನೇ ವಾಕ್ಯ ಇದೆಯಾ? ಪೀಡೆಯ ವಿಷಯದಲ್ಲಿ ಅವನು ನನ್ನ ಬಿಟ್ಟು ಹೋಗಬೇಕೆಂದು 3 ಸಾರಿ ಕರ್ತನನ್ನು ಬೇಡಿಕೊಂಡೆನು. ಒಂದು ದಿವಸಕ್ಕೆ 3 ಸಾರಿ ಪ್ರಾರ್ಥನೆ ಮಾಡ್ತಿದ್ದಂತೆ. ನೋಡಿ, ಅಷ್ಟೆಲ್ಲಾ ಭಕ್ತ ಅವನು, ದೇವ್ರ ಭಕ್ತ, ಅವನ ಪಾದ ಮುಟ್ಟಕ್ಕೆ ನಮ್ಗೆ ಯೋಗ್ಯತೆ ಇಲ್ಲ ಅಂತ ಒಂದು ದೇವ್ರ ಸೇವೆ ಮಾಡಿದವರು. ಏನು ಅವನ ಬ್ಯಾಕ್ ಗ್ರೌಂಡ್ ನೋಡಿದ್ರೆ ಅವನು ಯೂದ ಜಾತಿಯಲ್ಲಿ ಹುಟ್ಟಿದವನು, ಎಂತ ಅಧಿಕಾರದಲ್ಲಿ ಇದ್ದವನು, ಎಷ್ಟೋ ಸಭೆಯನ್ನ, ದೇವರ ಸಭೆಗೆ, ದೇವರು ಆರಾಧನೆ ಮಾಡಂತ ಯೇಸು ಸ್ವಾಮಿ ಸಭೆಗಳಿಗೆ ಚಿತ್ರಹಿಂಸೆ ಕೊಟ್ಟವನು, ಎಷ್ಟೋ ಜನನ ಸಾಯಿಸಿದವನು ಅಧಿಕಾರದಲ್ಲಿ ಇರುವಾಗ. ಅದು ಬಿಟ್ಟು ಎಲ್ಲವನ್ನೂ ಕಸವಾಗಿ ಎಣಿಸಿ ಬಿಟ್ಟು ದೇವರ ಸನ್ನಿಧಾನದಲ್ಲಿ ಬಂದು ಅಂತ ಒಂದು ಚಿತ್ರಹಿಂಸೆಯಲ್ಲಿ ಸೇವೆಯನ್ನು ಮಾಡಿ, ಚಾವಟಿ ಏಟುಗಳು ತಗೊಂಡು ಸರಮನೆಯಾಗಿ ಅವನ್ನ ಕಟ್ಟಾಕಿ, ಅನೇಕ ಸ್ಥಳದಲ್ಲಿ ಕಲ್ಲೇಟುಗಳು ತಗೊಂಡು, ಈ ರೀತಿಯೆಲ್ಲ ಕಷ್ಟ ಬಿದ್ದು ಊರುಗಳಲ್ಲಿ, ಕೇರಿಗಳಲ್ಲಿ ನಡೆದು ಸೇವೆ ಮಾಡಿದವನು 3 ಸಾರಿ ಒಂದು ದಿವಸಕ್ಕೆ ಪ್ರಾರ್ಥಿಸಿದಂತೆ, ನಾ ಈ ಮುಳ್ಳನ್ನು ಹೆಂಗಾದ್ರೂ ಎತ್ತಾಕ್ಬಿಡು ಸ್ವಾಮಿ, ಈ ಮುಳ್ಳು ಇರೋದ್ರಿಂದ ನನ್ನ ಸೇವೆ ಮಾಡಕ್ ಆಗ್ತಿಲ್ಲ, ಇನ್ನೂ ಹೆಚ್ಚಾಗಿ ನಿನ್ನ. ಆಗ ದೇವರು ಹೇಳಿದ್ರು, ಒಂದೇ ಒಂದು ಇಷ್ಟೆಲ್ಲ ಹೋರಾಡಿ ಪ್ರಾರ್ಥಿಸಿ, ಈ ರೀತಿಯೆಲ್ಲ ವರ್ಣಿಸಿ ಪ್ರಾರ್ಥನೆ ಮಾಡ್ತಿರೋ ಸಮಯದಲ್ಲಿ ದೇವರು ಪ್ರತ್ಯಕ್ಷ ಆಗಿ ಒಂದೇ ಒಂದು ಮಾತು ಹೇಳ್ತಾರೆ, ಏನು? ನನ್ನ ಕೃಪೆ ನಿನಗೆ ಸಾಕು, ಅದೇ ನನ್ನ ಕೃಪೆ ನಿನಗೆ ಸಾಕು. ಮೈ ಗ್ರೇಸ್ ಈಸ್ ಸಫಿಷಿಯಂಟ್ ಫಾರ್ ಯು. 12:9 is sufficient for you. ನನ್ನ ಕೃಪೆ ನಿನಗೆ ಸಾಕಾಗಿರ್ಲಿ. ನಿನ್ನ ಬಲವೀನತೆ ಮಧ್ಯದಲ್ಲಿ ನಾನು ಬಲ ಉಳ್ಳಂತ ದೇವರಾಗಿ ಇದ್ದೇನೆ. ನಿನಗೆ ಏನು? ಯಾಕೆ ದೇವರು ಆ ಒಂದು ಮುಳ್ಳು ಆಕೆಗೆ ಕೊಟ್ಟರು, ಆ ಮನುಷ್ಯನಿಗೆ ಕೊಟ್ಟರು? ದೇವ್ರ ಮಕ್ಕಳೇ, ಸರಿ, ಅವನಲ್ಲಿ ಆ ಮುಳ್ಳು ಕೊಡದೇ ಇದ್ರೆ ದೇವರ ರಾಜ್ಯಕ್ಕೆ ಹೋಗಂತೂ ತುಂಬಾ ಕಷ್ಟ ಆಗ್ತಿತ್ತು. ಕಾರಣ ಏನಂದ್ರೆ ಅವನಲ್ಲಿ ಆಗಾಗ ಒಂದು ಎಮ್ಮೆ ಕೆಲಸ ಮಾಡ್ತಿತ್ತು, ಜಂಬ. ನಾನು ಎಲ್ಲ ಅಪೊಸ್ತಲರಿಗಿಂತ ನಾನು ಗ್ರೇಟ್, ನಾನು ಎಂಥ ಕೆಲಸ ಮಾಡಿದ್ದೀನಿ, ಅವರೆಲ್ಲ ಕಂಪೇರ್ ಮಾಡಿದ್ರೆ ನಾನು ಎಂಥ ಸೇವೆ ಮಾಡಿದ್ದೀನಿ, ನಾನು ಎಂಥ ಸಭೆ ಕಟ್ಟಿದ್ದೀನಿ, ನಾನು ಹಿಂಗೆ ಮಾಡಿದೆ ಹಂಗೆ ಮಾಡಿದೆ ಅಂತ ಹೇಳೋನು ಈ ಮುಳ್ಳು ಚುಚ್ಚಿದ ತಕ್ಷಣ ನಾನಲ್ಲ, ನನ್ನೊಳಗೆ ಅಂತ ಕ್ರಿಸ್ತು ಅವರು ಎಲ್ಲ ಮಾಡಿದ್ರು ಅಂತ ಕತ್ತ ಉಲ್ಟಾ ಹೊಡಿತಾ ಇದ್ರು. ಎಲ್ಲ ನಾನ್ ಮಾಡಿದೆ ಅನ್ನೋದು ಇಲ್ಲಿ ಮುಳ್ಳು ಹಿಂದೆಯಿಂದ ಮುಳ್ಳು ಹಿಂಗೆ ಚುಚ್ಚಿದ ತಕ್ಷಣ, ನೋವು ಬಂದ ತಕ್ಷಣ ಅವಾಗ ಏನ್ ಮಾಡೋರು? ಅಯ್ಯೋ ನಾನಲ್ಲ, ನನ್ನೊಳಗಿರ ಕ್ರಿಸ್ತು, ಶಿಲ್ವೆ ಮೇಲಿರಂತೆ ಯೇಸು ನನ್ನೊಳಗೆ ಇದ್ದು ಅವ್ರು ಮಾಡಿದ್ರು ಅಂತ ಟಕ್ ಅಂತ ಕೊನೆ ಸ್ಟೇಟ್ಮೆಂಟ್ ಪ್ರೀತಿ ಕೊಡ್ತಿದ್ರು. ಅದಕ್ಕೆ ಆ ಎಮ್ಮೆಯಿಂದ ಅವನ್ ನಿತ್ಯವನ್ನು ಕಳ್ಕೋಬಾರದು ಅಂತ ಹೇಳಿ ಎಲ್ಲರೂ ನಿತ್ಯ ರಾಜ್ಯಕ್ಕೆ ನಡೆಸೋನು, ಪರಲೋಕ ರಾಜ್ಯಕ್ಕೆ ನಡೆಸಿದವರು.
ಆಗ ಆ ರೀತಿ ನಡೆಸೋರು ಇವರೇ ನಿತ್ಯ ರಾಜ್ಯಕ್ಕೆ ಬರದೇ ಇದ್ದರೆ ಎಂತ ಒಂದು ಪರಿಸ್ಥಿತಿ, ದೇವರಿಗೆ ಎಷ್ಟು ದುಃಖ ಪಡ್ತಿದ್ದಾರೆ. ಅದಕ್ಕೆ ಈ ಲೋಕದಲ್ಲಿ ಇರೋ ದಿವಸವರೆಗೂ ಆ ಮುಳ್ಳು ನಿನ್ನಲ್ಲಿ ಇರುತ್ತದೆ. ಆ ಮುಳ್ಳು ನಿನ್ನನ್ನು ಎತ್ತಬೇಕಾ ಇಲ್ಲ ನನ್ನ ಕೃಪೆ ಎತ್ತಬೇಕಾ? ಆಗ ಅವನು ಹೇಳ್ತಾನೆ, ಇಲ್ಲ ಸ್ವಾಮಿ, ಆ ಮುಳ್ಳು ನನ್ನಲ್ಲಿ ಇರಲಿ, ನಿನ್ನ ಕೃಪೆ ನನ್ನಲ್ಲಿ ಬೆಳೀಲಿ. ದೇವರ ಕೃಪೆ ನಮ್ಮೊಟ್ಟಿಗೆ ಬೆಳಿಬೇಕಂತ ಹೇಳ್ತಾನೆ. ಆ ಕೃಪೆ ಅದೇ ಸಾಕು. ಮೈ ಗ್ರೇಸ್ ಈಸ್ ಸಫಿಷಿಯಂಟ್ ಫಾರ್ ಯು. ಆಮೆನ್. Unto me, my grace is sufficient for thee, for my strength is made perfect in weakness. ನನ್ನ ಬಲ ಪರ್ಫೆಕ್ಟ್ ಆಗಿ ಸ್ಥಿರವಾಗಿ ಮಾಡೋದು ನನ್ನ ಬಲಿವಿನದ ಮಧ್ಯದಲ್ಲಿ ನನ್ನ ಪರಿಪೂರ್ಣವಾಗಿ ಬಲವಾದಂತೆ ಯೇಸು ನನ್ನ ಜೊತೆ ಇದ್ದು ಬಲಪಡಿಸ್ತಾನೆ. ಇದು ದೇವರು. ಈ ಕೃಪೆ ನಿನ್ನ ಜೊತೆಲಿ ನಮ್ಮ ಜೊತೆಲಿ ಇರೋದ್ರಿಂದಾನೇ ದೇವರು ನಮ್ಮ ನಡೆಸಿಕೊಂಡು ಬರ್ತಿದ್ದಾರೆ. ಈ ಕೃಪೆಗಾಗಿ ಪ್ರಾರ್ಥಿಸಬೇಕು. ಈ ಕೃಪೆ ನಾವು ಒಟ್ಟಿಗೆ ಬೆಳಿಬೇಕು. ಈ ಕೃಪೆ ಇಲ್ಲದೆ ಹೋದ್ರೆ ನಾವು ಈ ಲೋಕದಲ್ಲಿ ಜೀವಿಸಕ್ ಸಾಧ್ಯವಿಲ್ಲ. ಯೇಸು ಮಕ್ಕಳಾಗಿ ದೇವ್ರಿಗಾಗಿ ಕೊನೆಯವರೆಗೂ ಜೀವಿಸಕ್ ಸಾಧ್ಯವಿಲ್ಲ. ಅದೇ ರೀತಿಯಲ್ಲಿ ಸತ್ತ ನಂತರ ನಾವು ನಿತ್ಯ ರಾಜ್ಯಕ್ಕೆ ಹೋಗಕ್ಕೆ ಸಾಧ್ಯವಿಲ್ಲ ಕೃಪೆ ಇಲ್ಲದೆ ಇದ್ದರೆ. ಆ ಕೃಪೆನೇ ನಿನ್ನ ನಿತ್ಯ ರಾಜ್ಯಕ್ಕೆ ನಡೆಸ್ತದೆ. ನಿನ್ನ ತಪ್ಪುಗಳು, ನಿನ್ನ ಸಣ್ಣ ಸಣ್ಣ ತಪ್ಪುಗಳು, ದೊಡ್ಡ ತಪ್ಪುಗಳು ಏನೇ ತಪ್ಪಿದ್ರು ನಿನ್ನ ಕ್ಷಮಿಸಿ, ನಿನ್ನನ್ನು ಸರಿಪಡಿಸಿ, ನಿನ್ನನ್ನು ನಡೆಸಬೇಕಾದ್ರೆ ಆ ಕೃಪೆ ನಿನ್ನ ಜೊತೆಲಿರ್ಬೇಕು. ಯೇಸುವಿನ ಕೃಪೆ ದೇವರ ಪವಿತ್ರಾತ್ಮದಿಂದ ತುಂಬಿಸಿರ್ತಾರೆ. ಓದಿ ನೋಡಿದ್ರೆ ಆ ಕೃಪೆ ಯಾವಾಗೂ ದೇವ್ರು ಹೇಳ್ತಾರೆ, ಈ ಕೃಪೆ ನಾನು ನಿನ್ನಿಂದ ಎತ್ತಲ್ಲ. ಕೀರ್ತನೆ 89:28 ಏನ್ ಹೇಳ್ತಾರೆ? ಈ ಕೃಪೆ ನಾನು ನಿನ್ನಿಂದ ಎತ್ತಲ್ಲ. ಈ ವಾಗ್ದಾನ ದೇವ್ರ ಹತ್ರ ವಾಗ್ದಾನ ಪಡಿಬೇಕು. ನನ್ನ ಕೃಪೆಯು ಅವನಲ್ಲಿ ಶಾಶ್ವತವಾಗಿ ಇರುವುದು. ನನ್ನ ಕೃಪೆಯು ಅವನೊಟ್ಟಿಗೆ ಶಾಶ್ವತವಾಗಿ ಇರುತ್ತದೆ. ನನ್ನ ಒಡಂಬಡಿಕೆಯು ಅವನಲ್ಲಿ ಸ್ಥಿರವಾಗಿ. ನನ್ನ ಒಡಂಬಡಿಕೆಯು ಅವನ ಹತ್ರ ಸ್ಥಿರವಾಗಿರುತ್ತದೆ. ಯಾವಾಗ ದೇವರ ಕೃಪೆ ಅವನೊಟ್ಟಿಗೆ ಶಾಶ್ವತವಾಗಿ ಇರುತ್ತದೋ ಅವರ ಒಡಂಬಡಿಕೆಯು ಸ್ಥಿರವಾಗಿ, ದೇವರ ಒಡಂಬಡಿಕೆ ಸ್ಥಿರವಾಗಿ ಅವನ ಜೊತೆಲಿರ್ತದೆ. ಯಾಕೆ? ಕೃಪೆ ಅವನ್ನ ನಡೆಸ್ತಿದ್ದೆ. ದೇವರ ಹತ್ರ ಈ ವಾಗ್ದಾನ ಪಡೆಯುವಂತ ಮಕ್ಕಳುಗಳು ಭಾಗ್ಯವಂತರು. ನನ್ನ ಕೃಪೆ ಅವನೊಟ್ಟಿಗೆ ಶಾಶ್ವತವಾಗಿರುತ್ತದೆ. ಈ ವಾಗ್ದಾನ ನೀವು ಒಂದರೆ ಬೇರೆ ಯಾವ್ದು ಬೇಕಾಗಿಲ್ಲ ಅಂತ ನಾನು ನೆನೆಸ್ತೀನಿ. ಕಾರಣ ಏನಂದ್ರೆ ಇದು ಮಹಾದ ದೊಡ್ಡ ವಾಗ್ದಾನ. ನೀನು ಸಾಯ ದಿವಸವರೆಗೂ ಈ ಕೃಪೆ ನಿನ್ನನ್ನೇ ನಡೆಸ್ತದೆ. ಈ ಸಾಯ ದಿವಸವರೆಗೂ ಈ ಕೃಪೆ ನಿನ್ನೊಟ್ಟಿಗಿರ್ತದೆ. ನೀ ಸಾಯ ದಿವಸವರೆಗೂ ಈ ಕೃಪೆ ನಿನ್ನ ಕೈ ಹಿಡಿದು ನಡೆಸ್ತದೆ. ನೀ ಸಾಯ ದಿವಸವರೆಗೂ ಈ ಕೃಪೆ ಒಂದು ಜೊತೆ ನಿನ್ನಲ್ಲಿ ಇದ್ರೆ ನೀನು ಅನಾಥನಾಗಿರಕ್ಕೆ ಸಾಧ್ಯವಿಲ್ಲ. ನಿನ್ನ ಉಪಚಾರ ಮಾಡಕ್ಕೂ, ನಿನ್ನ ಸೇವೆ ಮಾಡಕ್ಕೂ, ನಿನ್ನ ಪ್ರೀತಿ ಮಾಡಕ್ಕೂ ಕೆಲವರು ದೇವರು ಕಾವಲಾಗಿ ಇಟ್ಟು ನಡೆಸ್ತಾರೆ. ಆ ಕೃಪೆ ಇರಬೇಕು. ಆ ಕೃಪೆ ಇಲ್ಲ ಅಂದ್ರೆ ಏನೂ ಇಲ್ಲ, ಬಂಡವಾಳ. ನೀನ್ ಎಷ್ಟು ಹಣ ಇದ್ರು, ಎಷ್ಟು ದುಡ್ಡು ಇದ್ರು, ಎಷ್ಟು ವಿದ್ಯೆ ಇದ್ರು, ಎಷ್ಟು ಆಸ್ತಿ ಇದ್ರು, ಪಾಸ್ತಿ ಇದ್ರು, ಏನಿದ್ರು ವೆಸ್ಟ್. ಕೃಪೆ ಒಂದು ಇದ್ದರೆ ಎಲ್ಲ ಭಾಗದಲ್ಲಿ ದೇವ್ರ ಜವಾಬ್ದಾರಿ ತಗೊಂಡು ನಡೆಸ್ತಾರೆ. ಆ ಕೃಪೆಗೆ ನೀವು, ನಿಮ್ಮ ಕುಟುಂಬ, ನಿಮ್ಮ ಮಕ್ಕಳ ಮೇಲೆ ಆ ಕೃಪೆ ಇರಬೇಕು. ನೀವು ಹೋಗಂತ ದಾರಿಗಳಲ್ಲಿ ಆ ಕೃಪೆ ನಿಮ್ಮನ್ನು ನಡೆಸ್ತದೆ. ನೀವು ಹೋಗ್ತಿದ್ರೆ ಹಿಂದ್ಗಡೆಯಿಂದ ಬುಲ್ಡೋಸರ್ ಬಂದು ನಿನ್ ಮೇಲೆ ಬಂದ್ರು ಬುಲ್ಡೋಸರ್ ನಿನ್ ಮೇಲೆ ಬರಗಂದು ನಿನ್ ಮೇಲೆ ಓಡ್ಸಕ್ ಆಗಲ್ಲ. ಕಾರಣ ಏನಂದ್ರೆ ಆ ಕೃಪೆ ಆ ಬುಲ್ಡೋಸರ್ನ ನಿಲ್ಸ್ಬಿಡ್ತಾರೆ. ಡ್ರೈವರ್ ಇಲ್ದೆ ಹೋದ್ರು ಬ್ರೇಕ್ ಹಾಕಿ ನಿಲ್ಸ್ಬಿಡ್ತಾರೆ ದೇವದೂತರು. ಕಾರಣ ಏನಂದ್ರೆ ಕೃಪೆ ನಿನ್ ಮೇಲಿದೆ. ನೀ ಕೆಳಗಡೆ ಬೀಳಬಾರದಂತ ಕೃಪೆ ಇದೆ. ನೀನು ಗಾಯಪಟ್ಟು ನೀನ್ ತಿಂಗಳಾಂಗಟ್ಲೆ ದಿವಸಾಂಗಟ್ಲೆ ನೀನ್ ಹಾಸಿಗೆಯಲ್ಲಿ ಮನಗೂಡುದು ಅಂತ ಒಂದು ಕೃಪೆ ನಿನ್ ಮೇಲಿದೆ. ಆ ಕೃಪೆ ನಿನ್ನ ಹತ್ರ ಇರ್ಬೇಕಾಗಿ ಯಾವಾಗ ದೇವರ ಹತ್ರ ಬೇಡಿಕೋ, ಪ್ರಾರ್ಥಿಸು, ದೇವರ ಹತ್ರ ಕೇಳು. ಆ ಕೃಪೆ ನಿನ್ನಲ್ಲಿರುವಾಗ ಆ ಕೃಪೆ ನಿನ್ನ ನಡೆಸುತ್ತದೆ. ಏನ್ ನಿನಗೆ ಬೇಕು, ತಕ್ಕ ಕಾಲದಲ್ಲಿ ತಕ್ಕ ಸಮಯದಲ್ಲಿ ಏನ್ ನಿನಗೆ ಬೇಕು ಅಂತ ಅದು ಖಂಡಿತ ಕೊಟ್ಟು ನಿನ್ನ ನಡೆಸ್ತದೆ. ಇನ್ನೊಂದು ವಾಕ್ಯನ ಓದ್ರಿ. ನಿನ್ನ ಕಾಲು ಜಾರ ಸಮಯದಲ್ಲಿ ನಿನ್ನ ಕೃಪೆ ನನ್ನ ಒತ್ತಿಕೊಳ್ತು. 94:18 ಕೀರ್ತನೆ ಏನ್ ಹೇಳ್ತಾರೆ? ಯೆಹೋವನೇ ನನ್ನ ಕಾಲು ಜಾರಿತೆಂದು ಅಯ್ಯೋ ಯೆಹೋವನೇ ನನ್ನ ಕಾಲು ಜಾರಿತು ಅನ್ನೋ ಸಮಯದಲ್ಲಿ ನಿನ್ನ ಕೃಪೆಯು ನನಗೆ ಆಧಾರವಾಯಿತು. ನಿನ್ನ ಕೃಪೆ ನನಗೆ ಆಧಾರವಾಗಿತ್ತು. ಆಮೆನ್. ನೋಡಿದ್ರ ದೇವ್ರ ಮಕ್ಕಳೇ, ಅವ್ರ ಕೃಪೆ ಅವನಿಗೆ ಆಧಾರವಾಗಿತ್ತಂತೆ. ನನ್ನ ಕಾಲು ಜಾರ ಸಮಯದಲ್ಲಿ, ಎಡಗ ಸಮಯದಲ್ಲಿ ಎಡಗಿದ್ರೆ, ಜಾರಿ ಬಿದ್ದಿದ್ರೆ ತಿಂಗಳಾಂಗಟ್ಲೆ ಆಸ್ಪತ್ರೆಯಲ್ಲಿಯೋ ಆ ಹಾಸಿಗೆಯಲ್ಲಿ ಮನಗಬೇಕಾಗಿತ್ತು.
ಆದ್ರೆ ಅದು ನಡೆದರೆಗೆ ತನ್ನ ಕೃಪೆ, ಯೇಸು ಕೃಪೆ ಅವನ ಮೇಲೆ ಇಟ್ಟು ಕಾಯ್ದುಕೊಳ್ಳುತ್ತೆ. ಈ ಕೃಪೆ, ಈ ಒಂದು ಕೃಪೆ ನಾವು ಹೊಂದಿಕೊಳ್ಬೇಕು. ಈ ಕೃಪೆಗಾಗಿ ನಮ್ಮ ಜೊತೆಲಿ ಇದೆಯಾ ಅಂತ ನಾವು ಚೆಕ್ ಮಾಡಿ ನೋಡ್ಬೇಕು. ಈ ಕೃಪೆ ನಿನ್ನ ಒಳ್ಳೆ ಪ್ರಾರ್ಥನೆಯಲ್ಲಿ ನಡೆಸ್ತದೆ. ಈ ಕೃಪೆ ನಿನ್ನ ಒಂದು ವಿಶ್ವಾಸದಲ್ಲಿ ನಡೆಸ್ತದೆ. ಈ ಕೃಪೆ ಒಂದು ನಂಬಿಕೆ ಕೊಟ್ಟು ನಡೆಸ್ತದೆ. ಈ ಕೃಪೆ ನಿನಗೆ ಒಂದು ಉಚ್ಚಾಲ, ಒಂದು ಚುರುಕು ಕೊಟ್ಟು ನಡೆಸ್ತದೆ. ಯಾವಾಗ ನಿನ್ನ ಸೋತು ಹೋಗಿ ಬಿಡಲ್ಲ. ಈ ಕೃಪೆ ನಿನ್ನೊಟ್ಟಿಗೆ ಮಾತಾಡ್ತದೆ. ನಾನು ದೇವರು, ನಾನು ನಿನ್ನನ್ನು ಕೈ ಬಿಡೋದಿಲ್ಲ. ಯೇಸು ಕೃಪೆ ನಿನ್ನೊಟ್ಟಿಗೆ ಇರಬೇಕು. ಆಮೆನ್. ಆ ಕೃಪೆ ನಿನ್ನ ಜೊತೆಲಿರುವಾಗ ನೀನು ಯಾವ ಸ್ಥಳದಲ್ಲೂ ನಾಚಿಕೆ ಪಟ್ಟು ಹೋಗಲ್ಲ. ತಕ್ಕ ಸಮಯದಲ್ಲಿ, ತಕ್ಕ ಕ್ಷಣದಲ್ಲಿ ದೇವರು ಅಲ್ಲಿ ಪ್ರತ್ಯೇಕ ಆಗಿ ನಿನ್ನ ಕಾರ್ಯಗಳು ನಡೆಸ್ತಾರೆ. ಈ ಕೃಪೆ ಸದಾಕಾಲ ನಮ್ಮ ಜೊತೆಲಿ ಇರ್ತದೆ ಅಂತೆ. ಎಂತ ಒಂದು ದೊಡ್ಡ ಕೃಪೆ ಗೊತ್ತಾ? ಓದ್ ನೋಡಿ, ಅದು ಕೀರ್ತನೆ 103:11 ಹೇಳುತ್ತಾರೆ, ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ, ಭೂಮಿಯಿಂದ ಆಕಾಶವು ಎಷ್ಟು ಎತ್ತರವಾಗಿದೆಯೋ, ಆತನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ, ಆತನ ಭಯಭಕ್ತಿ ಇರಂತ ಮಕ್ಕಳು, ದೇವರಿಗೆ ಭಯಪಟ್ಟು ಜೀವಿಸಂತ ಮಕ್ಕಳು, ತಂದೆ ತಾಯಿದಿರೇ ನೀವು ಭಯಪಡಬೇಕು. ನೀವು ಭಯಪಡೋದು ನೋಡಿ ನಿನ್ನ ಮಕ್ಕಳಿಗೂ ಬೋಧನೆ ಮಾಡಿ ನಿನ್ನ ಮಕ್ಕಳನ್ನು ಭಯಭಕ್ತಿಲಿ, ದೇವರ ಭಯಭಕ್ತಿಲಿ ನೀನು ನಡೆಸಬೇಕು. ಅದು ಸಣ್ಣ ಮಕ್ಕಳಾಗಿರ್ಬೋದು, ದೊಡ್ಡ ಮಕ್ಕಳಾಗಿರ್ಬೋದು, ಕಾಲೇಜ್ಗೆ ಹೋಗೋ ಮಕ್ಕಳಾಗಿರ್ಬೋದು, ಸ್ಕೂಲ್ಗೆ ಹೋಗೋ ಮಕ್ಕಳಾಗಿರ್ಬೋದು, ಇನ್ನು ನರ್ಸರಿಗೆ ಹೋಗೋ ಮಕ್ಕಳಾಗಿರ್ಬೋದು. ನೀವು ಅವ್ರಿಗೆ ಬೋಧನೆ ಕೊಡಬೇಕು, ಅವ್ರಿಗೆ ಬೋಧಿಸ್ಬೇಕು. ದೇವರಿಗೆ ಭಯಪಟ್ಟು ಜೀವಿಸು ಮಗನೇ, ದೇವರಿಗೆ ಭಯಪಟ್ಟು ಜೀವಿಸು ಮಗಳೇ. ನಾವು ನಿನ್ನ ಜೊತೆಲಿ ಯಾವಾಗ ಸದಾಕಾಲ ಜೊತೆಲಿ ಇರೋದಿಲ್ಲ. ಅವರೇ ನಿನ್ನ ಸದಾಕಾಲ ನಿನ್ನ ಜೊತೆಲಿ ಇರುವಾಗ, ನೀನು ಅವ್ರಿಗಾಗಿ ಭಯಪಡುವಾಗ, ನೀನು ಹೋಗಂತ ದಾರಿಯಲ್ಲಿ, ನೀನು ಆಟ ಆಡೋ ಸಮಯದಲ್ಲಿ, ನೀನ್ ಕ್ಲಾಸ್ ರೂಮ್ ಅಲ್ಲಿ ಕೂತ್ಕೊಳ್ಳುವಾಗ, ನೀನು ಕೆಲಸ ಮಾಡೋಂಥ ಸ್ಥಳದಲ್ಲಿ, ನೀನು ಡ್ರೈವಿಂಗ್ ಮಾಡೋಂಥ ಸಮಯದಲ್ಲಿ, ನೀನು ಭಯಂಕರವಂತ ಕೆಲಸ ಮಾಡೋಂಥ ಜಾಗಗಳಲ್ಲಿ, ಅಪ್ಪತ್ತು ಇರೋಂಥ ಸ್ಥಳದಲ್ಲಿ ನೀನು ಕೆಲಸ ಮಾಡೋಂಥ ಜಾಗದಲ್ಲಿ, ಕಂಬದ ಮೇಲೆ ಹತ್ತಿ ಕೆಲಸ ಮಾಡೋಂಥ ಜಾಗದಲ್ಲಿ, ಕ್ರೈನ್ ಮೇಲೆ ಕೂತ್ಕೊಂಡು ಕೆಲಸ ಮಾಡೋಂಥ ಜಾಗದಲ್ಲಿ, ಇಂಥ ಜಾಗದಲ್ಲಿ ನನ್ನ ಕೃಪೆ ಏನಾಗುತ್ತೆ? ಆತನ ಕೃಪೆಯು ಜೀವಿಸೋನಿಗೆ ಆತನ ಕೃಪೆಯು ಅಷ್ಟು ಅಪಾರವಾಗಿದೆ. ಅವರ ಕೃಪೆ ಅಷ್ಟು ಅಪಾರವಾಗಿದೆ. ಅಷ್ಟು ದೊಡ್ಡ ಕೃಪೆ ನಿನ್ನ ಮೇಲೆ ಇರ್ತಾರೆ. ಯಾರಿಗೆ? ತನ್ನ ಯೇಸುಗೆ ಭಯಪಟ್ಟು ಜೀವಿಸಂತ ಮಕ್ಕಳಿಗೆ. ಯೇಸುವಿಗೆ ಭಯಪಟ್ಟು ಜೀವಿಸಂತ ಮಕ್ಕಳು ಯಾವಾಗೂ ತನ್ನ ಕುಟುಂಬದಲ್ಲಿ ತಂದೆ ತಾಯಿಗೆ ಮರ್ಯಾದೆ ಕೊಡ್ತಾರೆ, ದೊಡ್ಡವ್ರಿಗೆ ಮರ್ಯಾದೆ ಕೊಡ್ತಾರೆ, ಗಂಡನಿಗೆ ಮರ್ಯಾದೆ ಕೊಡ್ತಾರೆ, ಎಲ್ಲರಿಗೂ ಮರ್ಯಾದೆ ಕೊಡ್ತಾರೆ, ಎಲ್ಲ ತಾಯಿ ತಂದೆಗಳಿಗೆ ಮರ್ಯಾದೆ ಕೊಡ್ತಾರೆ. ಕಾರಣ ಏನಕ್ಕೆ ಕೇಳು? ದೇವರಿಗೆ ಭಯಪಟ್ಟಂತ ಮನುಷ್ಯ ಎಲ್ರಿಗೂ ಮರ್ಯಾದೆ ಕೊಡುವಂತ ಒಬ್ರು ಗುಣ ಇರುತ್ತೆ ಅವರಿಗೆ. ಆಗ ದೇವರ ಕೃಪೆ ಅಪಾರವಾಗಿರುತ್ತದೆ. ಲೆಕ್ಕವಿಲ್ಲ, ಇಷ್ಟೇ ಅಂತ ಲೆಕ್ಕ ಇಲ್ಲ, ಇಷ್ಟೇ ಅಂತ ಅಳತೆ ಇಲ್ಲ, ಇಷ್ಟೇ ಎತ್ತರ ಅಂತ ಇಲ್ಲ, ಅಪಾರವಾಗಿರ್ತದೆ. ಆಕಾಶಕ್ಕೂ ಭೂಮಿಗೂ ಎಷ್ಟು ಎತ್ತರವಾಗಿದೆಯೋ ಅಷ್ಟು ಎತ್ತರದಲ್ಲಿ ನನ್ನ ಕೃಪೆ ನಿನ್ನೊಟ್ಟಿಗೆ ಇರುತ್ತದೆ. ಆಕಾಶ ಭೂಮಿ ಯಾರನ್ನ ಅಳತೆ ಮಾಡಿದಾರ? ಅದಕ್ಕಿಂತ ಎತ್ತರವಾಗಿ ತನ್ನ ಕೃಪೆ ನಮ್ಮ ಜೊತೆಲಿ ಕೆಲಸ ಮಾಡ್ತದೆ. ಈ ಕೃಪೆ ನಿನ್ನಲ್ಲಿ ನನ್ನಲ್ಲಿ ಸದಾಕಾಲ ಇರಬೇಕಂತ ನಾನು ಕೇಳ್ಕೊಳ್ತೀನಿ. ಕೊನೆಯದಾಗಿ ಒಂದೇ ಒಂದು ವಾಕ್ಯ ನಿಮ್ಗೆ ಜ್ಞಾಪಕಪಡಿಸ್ತೀನಿ, ಯಾಕೆ ಸಮಯ ಆಯ್ತು. 15 ನಿಮಿಷ ಓದ್ ನೋಡಿರಿ, ಗಾಳಿಯಾಕರು 1:15 ಓದ್ ನೋಡಿರಿ. ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ, ನಾನು ತಾಯಿ ಗರ್ಭದಲ್ಲಿ ಇರುವಾಗಲೇ ನನ್ನನ್ನು ಪ್ರತ್ಯೇಕಿಸಿ ತನ್ನ ಕೃಪೆಯಿಂದ ಕರೆದ ದೇವರು, ತನ್ನ ಕೃಪೆಯಿಂದ ಕರೆದಂತ ದೇವರು. ದೇವರ ಮಕ್ಕಳೇ, ಯೇಸು ಸ್ವಾಮಿಗಾಗಿ ಜೀವಿಸಂತ ಮಕ್ಕಳೇ, ಯೇಸು ಸ್ವಾಮಿಗೆ ಸೇವೆ ಮಾಡ್ತಾ ಇರಂತ ಮಕ್ಕಳೇ, ಯೇಸುವಿನ ಸಭೆ ನಡೆಸ್ತಾ ಇರಂತ ದೇವರ ಮಕ್ಕಳೇ, ಈ ದೇವರು ಹೇಳ್ತಾರೆ, ತಾಯಿ ಗರ್ಭದಲ್ಲೇ ನಿನ್ನನ್ನು ಆರಿಸಿಕೊಂಡಿದ್ದೇನೆ. ಆರಿಸಿಕೊಂಡು ನಿನ್ನನ್ನು ದೇವರು ಕರೆಯಲ್ಪಟ್ಟಿದ್ದಾರೆ. ಕರೆದು ಆ ಕೃಪೆಯಿಂದ ನಿನ್ನನ್ನು ನಡೆಸಿ ತಪ್ಪಿಸಿ ಇಟ್ಟಿದ್ದಾರೆ. ಆ ಕೃಪೆ ನಮ್ಮ ಮೇಲೆ ಸದಾ ಕಾಲ ಇರಬೇಕಂತ ನಾನು ಕೇಳ್ಕೊಳ್ತೀನಿ. ಕಾರಣ ಏನಂದ್ರೆ, ತಾಯಿ ಗರ್ಭದಲ್ಲಿ ಇರುವಾಗಲೇ
ದೇವರು ತನ್ನ ಕೃಪೆಯಿಂದ ನಮ್ಮನ್ನು ಉಡ್ಸಿ, ನಮ್ಮನ್ನು ಬದುಕಿಸಿ, ನಮ್ಮನ್ನು ಬಾಳಿಸಿ, ನಮ್ಮನ್ನು ಎತ್ತರ ಮಾಡಿ, ನಮ್ಮನಿಗೆ ಬೇಕಾದದೆಲ್ಲ ಕೊಟ್ಟು, ನಮಗೆ ಹಣವನ್ನು ಕೊಟ್ಟು, ನಮಗೆ ವಿದ್ಯೆಯನ್ನು ಕೊಟ್ಟು, ಎಲ್ಲವನ್ನು ನಡೆಸಿಕೊಂಡು ಬಂದು ನಂತರ ದೇವ್ರ ಸೇವೆಗೆ ಕರೆದು ದೇವರ ಕಾರ್ಯವನ್ನು ಮಾಡಿಸ್ತಾರೆ ಅಂದ್ರೆ ಆಗ ನಾವು ಏನಂತ ನೆನೆಸ್ಬೋದು. ನಾವು ಯೇಸು ತಿಳಿದುಕೊಳ್ಳುವಾಗನೇ 30 ವರ್ಷ ಆಗಿತ್ತು, ಇಲ್ಲ 28 ವರ್ಷ ಆಗಿತ್ತು. ಆದ್ರೆ ನಾವು ಅದಕ್ಕಿಂತ ಮುಂಚೆನೆ ಹೇಳ್ತಾರೆ, ತಾಯಿ ಗರ್ಭದಲ್ಲಿ ನನ್ನ ಕೃಪೆಯಿಂದ ನಿನ್ನನ್ನು ಆರಿಸಲ್ಪಟ್ಟಿದ್ದೇನೆ. But when it pleased God who separated me from my mother's womb and called me by his grace. ದೇವನ್ ಕರೆದ್ರು, ತನ್ನ ಕೃಪೆಯಿಂದ ಕರೀತಾರೆ. ದೇವ್ರ ಮಕ್ಕಳೇ, ಈ ಒಂದು ಕೃಪೆ ಸದಾ ಕಾಲ ನಮ್ಮ ಜೊತೆಲಿ ಇರಲಿ ಅಂತ ನಾವು ಯಾವಾಗೂ ದೇವರ ಹತ್ರ ಪ್ರಾರ್ಥಿಸೋದು, ದೇವರ ಹತ್ರ ಬೇಡಂತ ಮಕ್ಕಳಾಗಿ ನಾವು ಕಾಣಲ್ಪಡ್ತೇವೆ. ಈ ಕೃಪೆ ಇರಂತ ಮಕ್ಕಳು ಯಾವ ಕಾರಣದಿಂದ ಸೋತೋಗೋದಿಲ್ಲ, ಸಣ್ಣ ಸಣ್ಣ ವಿಚಾರದಲ್ಲಿ ಕುಗ್ಗೋಗೋದಿಲ್ಲ, ಸಣ್ಣ ವಿಷಯದಲ್ಲಿ ಬೇಜಾರು ಮಾಡ್ಕೊಳ್ಳೋದಿಲ್ಲ, ಯಾವ ವಿಷಯದಲ್ಲಿ ಇಲ್ಲ. ಯಾಕೆ ದೇವರ ಕೃಪೆ ಅವನನ್ನ ಆಗಾಗ ಸಮಾಧಾನ ಸಂತೋಷ ಪಡಿಸಿ ಅವನ ಗೆಲುವಾದಂತ ಮನುಷ್ಯನಾಗಿರಂಗೆ ದೇವರು ನಡೆಸ್ತಾರೆ. ಈ ಕೃಪೆ ಇರಂತ ಮನುಷ್ಯ ಯಾವಾಗ ಅವ್ರ ಮುಖದಲ್ಲಿ ಒಂದು ಪ್ರಕಾಶವಾದಂತ ಬೆಳಕಿರ್ತದೆ, ಒಂದು ಸಂತೋಷವಾದಂತ ಬೆಳಕಿರ್ತದೆ, ಒಂದು ಸಮಾಧಾನ ಅಂತ ಬೆಳಕಿರ್ತದೆ. ಅವನೊಟ್ಟಿಗೆ ಯಾವಾಗ ಒಂದು ಚುರುಕನ್ನಂಥದ್ದು, ಯಾವಾಗ ಒಂದು ಒಳ್ಳೆ ಮಾತುಗಳು ಅವನ ಬಾಯಿಂದ ಬರ್ತದೆ, ಒಳ್ಳೆಯದು ನೆನೆಸ್ತಾನೆ ಒಳ್ಳೆ ಮಾತುಗಳು ಬರ್ತದೆ. ಅದರಿಂದ ದೇವ್ರ ಮಕ್ಕಳೇ, ನಾವು ಈಗ ಸಮಯವಾಯಿತು. ಈ ಕೃಪೆ ದೇವರೊಟ್ಟಿಗೆ ನಾವು ನಿಂತು ನಡೆಸಂತ ಮಕ್ಕಳಾಗಿ ಕಾಣಪಡಬೇಕು. ಈ ಕೃಪೆ ನಮ್ಮಲ್ಲಿ ಇದೆಯಾ ಅಂತ ನಾವು ಪ್ರಾರ್ಥಿಸಬೇಕು, ಕೇಳ್ಕೊಳ್ಬೇಕು ದೇವರ ಹತ್ರ. ಈ ಕೃಪೆ ನನ್ನ ಮೇಲೆ ಸದಾ ಕಾಲ ಇರಲಿ, ನನ್ನ ನಡೆಸಲಿ ಅಂತ ಹೇಳಿ ಕಣ್ಗಳು ಮುಚ್ಚಿ ಒಂದು ಚಿಕ್ಕ ಪ್ರಾರ್ಥನೆ ಮಾಡೋಣ. ದೇವರು ಸ್ವಾಮಿ, ನಮ್ಮನ್ನು ಬಲಪಡಿಸು ಸ್ವಾಮಿ, ನಮ್ಮನ್ನು ಕೈ ಹಿಡಿದು ನಡೆಸು ಸ್ವಾಮಿ. ಇದು ಇಲ್ಲಿವರೆಗೂ ನಿನ್ನ ಕೃಪೆ ನಮ್ಮನ್ನು ನಡೆಸಿಕೊಂಡು ಬಂದಿದ್ದಕ್ಕಾಗಿ ನಿಮಗೆ ವಂದನೆ ಸಲ್ಲಿಸುತ್ತೇನೆ, ಸ್ತೋತ್ರ ಹೇಳುತ್ತೇನೆ. ಘನ ಸ್ತುತಿ ಸ್ತೋತ್ರ ಎಲ್ಲ ನಿಮಗೆ ಸಲ್ಲಿಸ್ತೇನೆ. ನೀವು ನಮ್ಮ ಜೊತೆಲಿ ಇದು ನಡೆಸಿಕೊಡ್ಬೇಕಂತ ಬೇಡ್ತೇನೆ. ಆಶೀರ್ವದಿಸಿ, ನೀವೇ ನಮ್ಮನ್ನು ಆಶೀರ್ವದಿಸಿ. ಹಲ್ಲೆಲೂಯ ಸ್ತೋತ್ರ, ಹಲ್ಲೆಲೂಯ ಸ್ತೋತ್ರ, ಹಲ್ಲೆಲೂಯ ಸ್ತೋತ್ರ. Emmanuel, his name is called Emmanuel. Emmanuel, Emmanuel, his name is called God with us, revealed in us. His name is called Emmanuel. ಈಗ ಕೊನೆ ಪ್ರಾರ್ಥನೆಗಾಗಿ ಜೋಯಲ್ ಪ್ರಾರ್ಥನೆ. Precious Heavenly Father, Lord, thank you for this day, O Master God. God, we have gathered here as one family, as one soul, oh God, to pray and worship you, oh Master. To pray and magnify your name, oh God. To seek your presence and seek your blessings, oh Master God. God, without you, we cannot do anything in this life, oh God. We cannot do anything in our life, oh Master. It's just impossible to even walk a step in our life, oh God. God, with that being a situation, we want you to be the leader of our life, oh God. God, you are described as the most gracious and most merciful God, Almighty. God, when your grace is there in our life, nothing else can beat and bypass that, oh Master. Master. When your grace is there in our life, nothing can exceed that in our life, oh Master. God, if your grace is there, everything is sufficient in our life, oh God. God, God, anything less in our lives can never beat the sufficient grace in our life, oh Master. Only your grace should be there in our life, oh God. God, if only grace is there, anything and everything else is fulfilled in our life, oh God. God, let it be the
the Yes. worldly things or the spiritual things, oh God. Amen. If there is grace on one side Thank there's you, God. and if there's everything else on the other side, Jesus. still grace will be heavier, oh God. Yes, Amen. Yes, Jesus. That is what we believe, oh Master God. Yes, Master. God, once you protect us by your grace, and once you provide us with your grace, nothing else can beat that, oh Master. Yes, 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 Jesus. Yes, We just Jesus. pray for the grace in our life, oh Master Yes, God. Master. God, that we may not be defeated by small and Yes. minute problems in our life, Yes, but we should Jesus. only believe Yes, that Jesus. if there is God's grace in our life, everything else will Yes, follow Lord. by your Yes, Master. Yes, Jesus. Master. Everything Yes, else will Lord. follow Yes, behind Jesus. your grace, oh Master God. Yes, Master. Yes, Jesus. Thank you, Lord. God, thank you for the Jesus. mercy that you have shown on our Thank you, lives, Jesus. oh God. Thank you, Thank God, you you, have told in the Jesus. word, oh God, Thank you, Lord. my Thank grace you, is Lord. sufficient It's for thee, oh God. sufficient. When you have declared that when your grace is sufficient in our life, Thank you, we don't Lord. want to pray for anything else. oh Amen. God. Just by your Thank one you, word Jesus. that you said that your grace is sufficient for me, Thank you, that Lord. itself is enough for everything, oh Thank God. you, Lord. That itself Thank will you, provide Jesus. everything, oh God. Everything is- That Yes, itself Lord. will meet all the needs in our lives, oh Thank Master you, God. Lord. That itself will bring all times at par, oh God. Yes, Jesus. Jesus. That is the power of your word, oh Master Yes, God. Lord. That is the power of your promise, oh Yes, God. Master. God, the same grace will declare on everybody's life, oh Master Thank God. you, Lord. That the same grace will protect them and provide them through all Thank throughout you, their lives, oh Jesus. God. Yes, Jesus. God, we also Yes, pray for Jesus. the sermon, oh Master God. Thank All those you. people who are Thank listening you, to us Lord. through this Thank video, you, oh Lord. God. Jesus. Touch them and provide them with Thank your you, grace, oh Jesus. Master God. Yes, Touch them Jesus. immediately, oh God. Thank Yes, you, God, Lord. let Yes, them understand Jesus. that your grace is sufficient Thank for you, them, oh God. Jesus. Yes, That your Master. grace is sufficient for them Yes, to do Jesus. anything in this world, Yes, oh God. yes, Jesus. The Master. moment they have your grace, they should believe that they have defeated all the other problems in their life, oh Yes, God. Amen. They should believe that they have defeated all sorts of insufficient things in their life, oh God. Amen. All sorts of weakness are left out from them immediately, oh Yes, God. Jesus. Because nothing can stand in front of your grace, oh God. Yes, Nothing can Jesus. stand in front of your grace, oh God. Thank you. Nothing can stand, oh God. Thank you for everything, oh Master. Thank you for everything that you have Thank done, you, oh God. Jesus. Thank you, Jesus. God, protect us with your grace from Thank you. further on, oh Thank Master you, God. Jesus. It is you who has to be with us, oh God. It is Amen. you who has to be with us, oh God. God, touch everybody, oh Thank God. you, Master. Touch everybody who is listening, oh Jesus. God. Thank In the you, name of the Lord. Father, Son, and the Holy Spirit we pray. Amen. 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 ದೇವ್ರ ಸ್ತೋತ್ರವಾಗಲಿ. ಕೇಳ್ತಾ ಇರೋ ನಿಮ್ಮೆಲ್ಲರೂ ದೇವರ ಆಶ್ವಾಸಲಿ, ದೇವರ ಕೃಪೆ ನಿಮ್ಮ ಮೇಲೆ ಸದಾ ಕಾಲ ಇರಲಿ ಅಂತ ನಾನು ಪ್ರಾರ್ಥಿಸಿ ಈ ಎರಡು ಮಾತುಗಳನ್ನು ಮುಗಿಸ್ಕೊಳ್ತೀನಿ. ಲೆಟ್ಸ್ ಹ್ಯಾವ್ ಎ ವಂಡರ್ಫುಲ್ ವೀಕ್ ಫಾರ್ ಯು. ಗಾಡ್ ಬ್ಲೆಸ್ ಯು.